ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಓಹೋಹೋ, ಕುಡ್ಸಕ್ಕೆ ಬಂದರೆ ಕೈ ಕಟ್ಕೊಂಡು ಸುಮ್ಕೆ ಇದ್ಬಿಡ್ತೀನಿ ಅಂತಾಳೆ ವಿದ್ಯಾ. ಓಹೋಹೋ, ಏನು ಮಾಡ್ಬಿಟ್ಟಿಯೋ ಅಂತ ಭದ್ರ ಹೇಳ್ತಾನೆ. ಪ್ರಯತ್ನ ಮಾಡಿ ನೋಡಿ, ಆಗ ಗೊತ್ತಾಗ್ತದೆ ಅಂತ ವಿದ್ಯಾ ಹೇಳ್ತಾಳೆ. ನೋಡಿ ನೋಡಿ ಎಷ್ಟು ಚಂದ ಕಿತ್ತಾಡ್ತವ್ರೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ, ಇದೆಲ್ಲ ಆದಮೇಲೆ ಸರಿ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ರೆ ಇನ್ನೂ ಹಂಗೆ ಕಿತ್ತಾಡ್ತವ್ರೆ. ನೀವು ನೋಡಿದ್ರೆ ಸಂದಾಗಿರ್ತಾರೆ ಅಂತ ಬೇರೆ ಹೇಳಿದ್ರಿ ಅಂತ ಚಂಪಾ ಹೇಳ್ತಾಳೆ. ಲೇ ದಡ್ಡಿ, ಎಲ್ಲಿ ಪ್ರೀತಿ ಹೆಚ್ಚಾಗಿರ್ತೈತೋ ಅಲ್ಲೇ ಕೋಪ ಜಾಸ್ತಿ ಇರ್ತೈತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಇತ್ತ ಭದ್ರ ಅದಕ್ಕೆ ಹೇಳೋದು, ಯಾರಿಗೂ ಅಯ್ಯೋ ಪಾಪ ಅನ್ಬಾರ್ದು ಅಂತ. ಅಯ್ಯ, ಏನೋ ಜ್ಞಾನ ತಪ್ಪು ಬಿದ್ದವಳೆ ಅಂದ್ಬಿಟ್ಟು ಸಹಾಯ ಮಾಡಿದ್ರೆ ಕೋಪ ನೋಡಪ್ಪ, ಕೋಪ ಅಂತಾನೆ ಭದ್ರ. ನನಗೇನಾದ್ರೆ ನಿಮ್ಗೇನೋ, ಜ್ಞಾನ ತಪ್ಪಿ ಬಿದ್ದಿರ್ತೀನೋ ಸತ್ತು ಬಿದ್ದಿರ್ತೀನೋ ಅದನ್ನು ಕಟ್ಕೊಂಡು ನಿಮ್ಗೇನೋ. ಮಾತಾಡಿ, ಯಾಕೆ ಸುಮ್ಕಾಗ್ಬಿಟ್ರಿ ಅಂತ ವಿದ್ಯೆ ಹೇಳ್ತಾಳೆ. ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡಿದ್ರು ಅಂದಂಗೆ ನಾನು ನಿನ್ಗೆ ಸಹಾಯ ಮಾಡಕ್ಕೆ ಬಂದೆ ನೋಡು, ಸಹಾಯ ಮಾಡಕ್ಕೆ ಬಂದು ನಿನ್ನ ಹತ್ರ ಹಿಂಗೆ ಬೊಗ್ಳೆ ಕೇಳಂಗಾಯ್ತು ಅಂತ ಭದ್ರ ಹೇಳ್ತಾನೆ. ಅಲೋ, ನಾವೇನು ನಿಮ್ಮನ್ನ ಬೈತಾ ಇಲ್ಲ, ಇರೋ ವಿಷಯನೇ ಹೇಳ್ತಾ ಇರೋದು. ನೋಡಿ, ನನಗೇನಾದರೂ ಆಗಲಿ, ನೀವಂತೂ ತಲೆ ಕೆಡ್ಸ್ಕೊಳೋದು ಬೇಡ. ಆಮೇಲೆ ನನ್ನ ಮೇಲೆ ಅಕ್ರೆ ಐತೆ ಅಂತ ನಾಟಕ ಆಡೋದು ಬೇಡ. ಅಪಾರ್ಥ ಐತೆ ಅಂತಾಳೆ ವಿದ್ಯಾ. ಇತ್ತ ತಲೆ ಚೆಚ್ಕೊಂತಿರ್ತಾಳೆ ಅಜ್ಜಮ್ಮ. ಏಯ್, ಏನು ಹಂಗಂದ್ರೆ ಯಾಕೋ ಬೈತಾ ಇರಂಗಿದ್ಯಾ ಅಂತ ಭದ್ರ ಹೇಳ್ತಾನೆ. ನಿಮ್ಗೆ ಯಾಕೆ ಕೇಳಬೇಕು ಅಂತ ಮೂತಿ ತಿರ್ಸ್ಕೊಂಡು ಹೋಗ್ತಾಳೆ ಒಳಗಡೆ ವಿದ್ಯಾ. ನಿನ್ಗೇನಾದರೆ ನನಗೇನೋ, ಏನು ಬೇಕಾದರೂ ಮಾಡ್ಕೊ ಹೋಗಲಿ, ಇದು ನನ್ನಂಥವ್ರಿಗೆ ಒಳ್ಳೆ ಕಾಲ ಅಲ್ಲ. ಮಾಡಿರೋ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ಜಂಬ ತೋರಿಸ್ಕೊಂಡು ಹೋಗ್ತಾವಳೆ. ನಾನು ಇವಳಿಗೆ ಆರೈಕೆ ಮಾಡಿದ್ದು ನಾಟಕವಂತೆ. ನೋಡ್ರಪ್ಪ, ಲೇ ಭದ್ರ, ಇದೆಲ್ಲ ನಿನಗೆ ಬೇಕಿತ್ತೆ. ಲೇ ಭದ್ರ, ಮೊದಲೇ ನಿನ್ನ ಟೈಮ್ ಸರಿಗಿಲ್ಲ, ಯಾರಿಗೇನಾದರೆ ನಿನ್ಗೇನಿಲ್ಲ ಅಂತ ಅಂದ್ಕೊಂಡು ಭದ್ರ ಒಳಗಡೆ ಹೋಗ್ತಾನೆ. ಇದ್ರನ್ನೆಲ್ಲ ನೋಡ್ದೇನೆ ನಾನು ಹೇಳಿದ್ದು ದಿಟ ತಾನೇ. ನಿಜವಾದ ಪ್ರೀತಿ ಅಂದರೆ ಹಿಂಗೆ ಕಣೆ ಅಂತ ಅಜ್ಜಮ್ಮ ಹೇಳ್ತಾಳೆ. ನೀವು ಹೇಳಿದ್ದು ದಿಟ ಅಮ್ಮಮ್ಮ. ಇಬ್ರಿಗೂ ಮನ್ಸಲ್ಲಿ ಪ್ರೀತಿ ಹಂಗೆ ಅದೇ, ಆದರೆ ಅಹಂ ಅನ್ನೋದು ಆ ಪ್ರೀತಿನ ಒಳಗಡೆನೆ ಮುಚ್ಚಿಟ್ಕೊಳಂಗೆ ಮಾಡೈತೆ ಅಷ್ಟೇಯ ಅಂತ ಚಂಪಾ ಹೇಳ್ತಾಳೆ. ನೋಡಿ, ಅಹಂ ಮನ್ಸಿನ ಗೋಡೆ ಕಟ್ಟಿದ್ರೆ ಪ್ರೀತಿ ಹೃದಯದ ಬಾಗಿಲು ತಟ್ಟುತ್ತೆ. ಆದಷ್ಟು ಬೇಗ ಅವರಿಬ್ರು ಹೃದಯದ ಬಾಗಿಲು ತೆಗಿತೈತೆ, ನೋಡ್ತಾ ಇರೋ ಅಂತ ಅಜ್ಜಮ್ಮ ಹೇಳಿ, ಬಾಬಾ ನಾವಿಬ್ರು ಆರಾಮಾಗಿ ನಡೆದಾಡೋಣ ಅಂತ ಹೋಗ್ತಾರೆ. ಇತ್ತ ಚಿತ್ರ, ಏನವ್ವ ಇದು, ಆಗ್ಲಿಂದ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಅಂತ ಹೇಳ್ತಾನೆ ಅವ್ರೆ. ಅವ್ರ ಮಕ್ಕನೇ ತೋರಿಸ್ತಿಲ್ವಲ್ಲ ಅಂತ ಚಿತ್ರ ಹೇಳ್ತಾಳೆ. ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳೆ ಚಿತ್ರ, ಕಾಣಿಸ್ಕೊಂತಾಳೆ ಇರು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇತ್ತ ರಾಕೇಶನನ್ನು ಕಣ್ಮಣಿ ಮನೆ ಒಳಗಡೆ ಬರ್ತಾ ಇರ್ತಾರೆ. ಕಣ್ಮಣಿ ನೋಡ್ಬಿಟ್ಟು, ಅವ್ವ ಇವಳು ಟಿ ವಿಯಲ್ಲಿ ಬರ್ತಾಳೆ ಅಂದರೆ ಮನೆಗೆ ಬಂದ್ಬಿಟ್ಲಲ್ಲವ್ವ ಅಂತ ಚಿತ್ರ ಹೇಳ್ತಾಳೆ. ನ್ಯೂಸು ನೋಡ್ತಾ ಇರ್ತಾರೆ ಎಲ್ಲರೂ, ಇವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಕಣ್ಮಣಿ ರಾಕೇಶ ಮುಖ ನೋಡ್ಕೊಂಡು ಸ್ಟೋರಿನ ನೆನಪಿಸ್ಕೊತಾರೆ. ಇತ್ತ ಪ್ರೆಸ್ಸೋರು ಇರೋದನ್ನ ನೋಡಿ ರಾಕೇಶ, ಅಯ್ಯೋ ಶಿವನೇ, ಮೀಡಿಯಾದವರೆಲ್ಲ ಬಂದವ್ರೆ, ಏನೋ ಮಿಸ್ ಹೊಡಿತೈತಲ್ಲ, ಮೀಡಿಯಾದಲ್ಲಿ ಇವ್ರೇನಾದರೂ ಕಂಡ್ರೆ ನಮ್ಮ ಗೌಡ್ರ ಮರ್ಯಾದೆ ಹೊರಟೋಗ್ತದೆ, ಹೆಂಗಾರ ಮಾಡಿ ಇವ್ರನ್ನ ಆಚೆಗೆ ಕರ್ಕೊಂಬರ್ಬೇಕಲ್ಲ ಅಂತ ಅಂದ್ಕೊಂಡು ಕ್ಲಬ್ ಒಳಗಡೆ ಹೋಗೋದಕ್ಕಂತ ಹೋಗ್ತಾನೆ ರಾಕೇಶ. ಅಲ್ಲಿದ್ದು ವಾಚ್ಮೆನ್ನು ರೇ ಅಂದ್ಕೊಂಡು ಅಡ್ಡ ಹಾಕಾಡ್ತಾರೆ. ಸರ್, ನಾನು ಅರ್ಜೆಂಟಾಗಿ ಒಳಗಡೆ ಹೋಗ್ಬೇಕಲ್ಲ ಅಂತ ಹೇಳ್ತಾನೆ ರಾಕೇಶ. ರೀ, ನಿಂತ್ಕೊಳ್ರಿ, ಮೇಡಮ್ ಹೇಳಿದ್ದಾರೆ ಡ್ರೈವರ್ನ ಒಳಗಡೆ ಬಿಡಬಾರ್ದು ಅಂತ. ಕೇಳಿಸ್ಕೊಂಡ್ರಿ ತಾನೇ, ಹೋಗ್ರಿ, ಅಲ್ಲಿ ನಿಂತ್ಕೊ ಹೋಗ್ರಿ ಅಂತ ಕಳಿಸ್ತಾರೆ. ರಾಕೇಶನ ಎದುರುಗಡೆ ಒಬ್ಬ ಕೂಲಿಂಗ್ ಗ್ಲಾಸು ಮತ್ತು ಟೋಪಿ ಹಾಕ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಹಿಂದೆ ಹೋಗಿ ಕೂಲಿಂಗ್ ಗ್ಲಾಸು ಮತ್ತು ಟೋಪಿ ಎಲ್ಲ ಇಸ್ಕೊಂಡು, ಜರ್ಕಿನ್ ಎಲ್ಲ ಇಸ್ಕೊಂಡು ಹಾಕ್ಕೊಂಡು ಒಳಗಡೆ ಬರ್ತಾನೆ ಕ್ಲಬ್ ಒಳಗಡೆ ರಾಕೇಶ. ಜ್ಯೂಸ್ ಕುಡಿತಾ ಕೂತಿರೋ ಕಣ್ಮಣಿನ ಮೇಡಮ್ ಬನ್ನಿ ಬೇಗ ಅಂತ ಕೂಗ್ತಾನೆ. ಏಯ್, ನೀವೇನು ಈ ವೇಷದಲ್ಲಿ ಅಂತ ಕಣ್ಮಣಿ ಕೇಳ್ತಾಳೆ. ಅಯ್ಯೋ, ಆಮೇಲೆ ಹೇಳ್ತೀನಿ ಬನ್ನಿ ಮೇಡಮ್ ಅಂತ ರಾಕೇಶ ಕೂಗ್ತಾನೆ. ಏಯ್, ನಾನು ಬರೋಕ್ಕಿಲ್ಲ ಅಂತ ಕಣ್ಮಣಿ ಹೇಳ್ತಾಳೆ. ಮೇಡಮ್, ಅದೆಲ್ಲ ಆಮೇಲೆ ಹೇಳ್ತೀನಿ ಬನ್ನಿ ಬೇಗ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾನೆ ರಾಕೇಶ. ಹಿಡ್ಕೊಂಡು ಹೇಳ್ಕೊಂಡು ಬರ್ತಾನೆ. ಏಯ್, ಏನೋ ಮಾಡ್ತಿದ್ದೀಯಾ, ನೀನೊಬ್ಬ ಡ್ರೈವರು, ನನ್ನ ಕೈ ಹಿಡ್ಕೊಳ್ಳೋಕ್ಕೆ ಎಷ್ಟ ಧೈರ್ಯ, ಇದೇ ಕೊನೆ, ಇನ್ನೊಂದ್ಸತಿ ಏನಾದರೂ ಈ ರೀತಿ ಮಾಡಿದ್ರೆ ಮುಗೀತು ಕತೆ. ಅಲ್ಲ ಕಣೋ, ನಿನ್ನ ಕೆಲಸ ಎಷ್ಟೈತೆ ಅಷ್ಟು ತಾನೇ ನೋಡ್ಕೋಬೇಕು, ಅದ್ಬಿಟ್ಟು ನನ್ನನ್ನು ಯಾಕೋ ಆಚೆ ಕರ್ಕೊಬಂದೆ. ಇವತ್ತು ನಿನಗಿದೆ, ನಮ್ಮ ಅಪ್ಪನಿಗೆ ಹೇಳಿ ಗ್ರಾಚಾರ ಬಿಡಿಸಿ ಮನೆಯಿಂದ ಆಚೆ ಕಳಿಸ್ತೀನಿ. ಕಣ್ಮಣಿ ಮುಗ್ಗ ಅವನಿಗೆ ಬೈತಿರ್ತಾಳೆ. ಏ ಮಣಿ, ಹೇಳಿದ್ದನ್ನ ಬಾಯಿ ಮುಚ್ಕೊಂಡು ಕೇಳು, ನಿಮಿಷ ಇರಿ ಅಂತ ಅಂದ್ಬಿಟ್ಟು ಪೊಲೀಸರು ಹುಡುಗಿರ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದ್ರನ್ನ ಎಲ್ಲ ತೋರಿಸ್ತಿರ್ತಾನೆ ಕಣ್ಮಣಿಗೆ ರಾಕೇಶ. ಪೊಲೀಸರು ಅಲ್ಲಿದ್ದಿದ್ದು ಹುಡುಗಿರ್ನೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ. ಹುಡುಗರ್ನು ಎಲ್ಲ ರೈಡ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾರೆ ಪಬ್ಬಲ್ಲಿರೋರ್ನೆಲ್ಲರ್ನೂ. ಅಲ್ಲಿ ನೋಡಿ ಮೀಡಿಯಾದವರು ಅವರು ಕೂಡ ಇದ್ದಾರೆ ಅಂತ ತೋರಿಸ್ತಿರ್ತಾನೆ ಕಣ್ಮಣಿಗೆ ರಾಕೇಶ. ಅಕಸ್ಮಾತ್ ನಾನೇನಾದರೂ ನಿಮ್ಮನ್ನು ಹೊರಗಡೆ ಕರ್ಕೊಬಂದಿಲ್ಲ ಅಂತ ಅಂದಿದ್ರೆ ಬ್ರೇಕಿಂಗ್ ನ್ಯೂಸ್ ಆಗೋಗ್ಬಿಡ್ತಾ ಇದ್ರಿ. ಇಡೀ ಜಿಲ್ಲೆಯಲ್ಲಿ ಇದೇ ದೊಡ್ಡ ನ್ಯೂಸ್ ಆಗಿರೋದು. ಇಂಥ ಟೈಮಲ್ಲಿ ನೀನು ಅಲ್ಲೇ ಇದ್ದಿದ್ರೆ ಗೌಡ್ರ ಮರ್ಯಾದೆ ಏನಾಗ್ತಾಯಿತ್ತು. ಮರ್ಯಾದೆಯಾಗಿ ಬನ್ನಿ ನನ್ನ ಜೊತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ರಾಕೇಶ ಮತ್ತು ಕಣ್ಮಣಿ ಮನೆಗೆ ಬರ್ತಾರೆ. ಈ ಸ್ಟೋರಿನ ಮುಖ ನೋಡಿಕೊಂಡು ನೆನೆಸ್ಕೊತಾ ಇರ್ತಾರೆ.
ನ್ಯೂಸ್ ನೋಡಿ ಶಿವರಾಮೇಗೌಡರು ಛೇ ಮೋಹನ ಅವ್ರ ತಂದೆ ತಾಯಿಗಳು ನೋಡಿದ್ರೆ ಎಷ್ಟು ಸಂಕಟ ಪಡ್ತಾರೆ. ಅಲ್ಲಿರೋ ಮಕ್ಕಳು ತಪ್ಪು ಮಾಡಿದ್ದಾರೋ ಇಲ್ವೋ, ಆದರೆ ಈ ಸಮಾಜ TV ನ್ಯೂಸ್ ಅವರು ತಪ್ಪು ಮಾಡೋರೆ ಅಂತಾನೆ ಸುದ್ದಿ ಕೊಟ್ಬಿಡ್ತಾರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದು ದಿಟನೇ ಅಣ್ಣ. ಈ ನ್ಯೂಸ್ ಅವ್ರಿಗೆ ಒಂದಿಷ್ಟುದ್ದ ಇದ್ರೆ ಸಾಕು, ಮಾರುದ್ದ ಎಳಿತಾರೆ. ಪಾಪ ಏನೋ ಖುಷಿಗೆ ಹೋಗಿರ್ತಾರೆ ಅಂತ ಸಾವಿತ್ರಿ ಹೇಳ್ತಾಳೆ. ಒಂದೇ ಒಂದು ನಿಮಿಷದ ಖುಷಿಗೋಸ್ಕರ ಮಕ್ಕಳೆಲ್ಲ ಅಲ್ಲಿಗೆ ಹೋಗ್ಬಿಟ್ರು. ಆದರೆ ಅವ್ರ ತಂದೆ ತಾಯಿ ಕಾಪಾಡ್ಕೊ ಬಂದಿದ್ದು ಇಷ್ಟು ವರ್ಷದಿಂದ ಘನತೆ ಗೌರವ ಏನಾಗಬೇಕು ಅಂತಿರ್ತಾರೆ ಶಿವರಾಮೇಗೌಡರು. ಕಣ್ಮಣಿ ಬೇಜಾರು ಮಾಡ್ಕೊತಾ ಇರ್ತಾಳೆ. ಸಂಸ್ಕಾರ ಮೀರಿ ಸ್ವತಂತ್ರ ಕೊಟ್ಟರೆ ಸಮಾಜ ದುಡೋದು ಮಕ್ಕಳನ್ನಲ್ಲ, ಅವ್ರ ಎತ್ತೋರ್ನ. ಅದಕ್ಕೆ ಎಲ್ಲ ಮಕ್ಕಳನ್ನು ಅರ್ಥ ಮಾಡ್ಕೋಬೇಕು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಮುಖ ನೋಡ್ಕೊಂಡು ರಾಕೇಶನ್ನು ಕಣ್ಮಣಿ, ನೀವು ಇವಾಗಲೂ ಆ ಜಾಗದಲ್ಲೇ ಇದ್ದಿದ್ರೆ ಏನಾಗ್ತಿತ್ತು ಅಂತಾನೆ ರಾಕೇಶ. ಮೋಹನ ಬಾ ಅಂತ ಅಂದ್ಬಿಟ್ಟು ಮೋಹನ ಮತ್ತೆ ಶಿವರಾಮೇಗೌಡರು ಅಲ್ಲಿಂದ ಹೊರಡ್ತಾರೆ. ವಿನಂತಿನೂ ಸಾವಿತ್ರಿನೂ ಹೊರಡ್ತಾಳೆ. ಕಣ್ಮಣಿ ಕಣ್ಣೀರು ಹಾಕೊಂಡು ಒಳಗಡೆ ಹೋಗ್ತಾಳೆ. ರಾಕೇಶನ್ನು ಅಲ್ಲಿಂದ ಹೊರಟೋಗ್ತಾನೆ. ಚಿತ್ರ ಏನವ್ವ ಇದು, ನೀನೇನೋ ಆಗುತ್ತೆ ಅಂತ ಹೇಳ್ದೆ, ಆದರೆ ಇಲ್ಲಿ ನೋಡಿದ್ರೆ ಬೇರೆ ಏನೋ ಆಗೋಯ್ತು ಅಂತ ಚಿತ್ರ ಹೇಳ್ತಾಳೆ. ಚಿತ್ರ ಕಳಂಕ ಒರೆಸಿದ್ರೆ ನನ್ನ ಕೆಲಸ ಸಲೀಸಾಗ್ತದೆ ಅಂತ ಅನ್ಕೊಂಡೆ, ಆಗಲಿಲ್ಲ. ಹಂಗನ್ಕೊಂಡು ಸುಮ್ಮನೆ ಆದರೆ ಆಗ್ತೈತಾ ಚಿತ್ರ? ನಾನು ಅನ್ಕೊಂಡಂಗೆ ನಾನು ನೋಡಿರೋ ಸಂಬಂಧಕ್ಕೆ ಇವಳನ್ನ ಕೊಟ್ಟು ಮದುವೆ ಮಾಡಿಸಿ ನಾನೇನು ಅನ್ಕೊಂಡಿದ್ದೀನೋ ಅದನ್ನು ಸಾಧನೆ ಮಾಡ್ಕೊತೀನಿ ಅಂತ ಈಶ್ವರಿ ಹೇಳ್ತಾಳೆ. ಅಂದರೆ ಯಾವುದಾದ್ರೂ ಸಂಬಂಧ ನೋಡಿದ್ಯೇನವ್ವ ಅಂತ ಚಿತ್ರ ಕೇಳ್ತಾಳೆ. ನೋಡಿದ್ದೀನಿ ಚಿತ್ರ, ಆ ನಂಜೇಗೌಡನ ಸಂಬಂಧ. ಸುಭಾಷನ್ಗೆ ಫೋನ್ ಮಾಡಿ ಆದಷ್ಟು ಬೇಗ ಭೇಟಿ ಮಾಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಈಶ್ವರಿ ಮಾತಾಡ್ತಿರ್ತಾಳೆ. ಸತೀಶ ಟೆಂಪೋ ತಗೊಂಡು ಬರ್ತಾ ಇರ್ತಾನೆ. ಅಲ್ಲೇ ವಿದ್ಯಾ ಫ್ರೆಂಡ್ ನಿಂತಿರೋದು ನೋಡಿ ನಿಲ್ಲಿಸ್ಬಿಟ್ಟು ಹತ್ತಿಸ್ಕೊತಾನೆ. ಗುಡ್ ಮಾರ್ನಿಂಗ್ ಅಂತ ಇಬ್ರಿಕ್ಕಿಬ್ರು ಹೇಳ್ಕೊತಾರೆ. ಪರವಾಗಿಲ್ವೇ, ಬೇಗ ಬಂದ್ಬಿಟ್ಟಿದ್ದೀರಾ ಅಂತ ವಿದ್ಯಾ ಫ್ರೆಂಡ್ ಹೇಳ್ತಾಳೆ. ನಮ್ದೇನೋ ನಡೀತೈತೆ, ಆದರೆ ಕಾಲೇಜ್ ಟೈಮ್ಗೆ ಸರಿಯಾಗಿ ಹೋಗ್ಬೇಕು ಅಂತಂದರೆ ಬೇಗ ಬರಬೇಕಲ್ವೇ ಅಂತ ಹೇಳ್ತಾನೆ ಸತೀಶ. ಸೂಪರ್, ನೀವು ಹಂಗೆ ಹೋಗ್ತಾ ವಿದ್ಯನ್ನೂ ಪಿಟ್ ಮಾಡ್ಕೊಂಡು ಹೋಗೋಣ ಅಂತ ವಿದ್ಯಾ ಫ್ರೆಂಡ್ ಹೇಳ್ತಾಳೆ. ಓಕೆ ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾರೆ. ವಿದ್ಯಾ ಕಾಯ್ತಾ ನಿಂತಿರ್ತಾಳೆ. ಅಂದಂಗೆ ಈ ಮ್ಯೂಸಿಕ್ ಪ್ಲೇಯರು ವರ್ಕ್ ಆಗ್ತಾ ಇದೆಯೋ ಅಥವಾ ಸುಮ್ಮನೆ ಇಟ್ಟಿದ್ದೀರೋ ಅಂತ ಕೇಳ್ತಾಳೆ ವಿದ್ಯಾ ಫ್ರೆಂಡು. ಅಯ್ಯೋ ಸಂದಾಗೆ ವರ್ಕ್ ಆಗ್ತೈತೆ, ಆನ್ ಮಾಡಿ ನೋಡಿ ಅಂತ ಸತೀಶ ಹೇಳ್ತಾನೆ. ವಿದ್ಯಾ ಫ್ರೆಂಡು ಹಾಡಾಕ್ತಾಳೆ. ಅಯ್ಯೋ ಪರವಾಗಿಲ್ಲ ಕಣ್ರಿ, ನನಗಿಷ್ಟವಾಗಿರೋ ಹಾಡನ್ನೇ ಹಾಕ್ಬಿಟ್ರಿ ಅಂತಾನೆ ಸತೀಶ. ಹೌದಾ, ಈ ಹಾಡಂದರೆ ನನಗೂ ತುಂಬ ಇಷ್ಟ, ಹಂಗಾರೆ ನಮ್ಮಿಬ್ಬರು ಟೇಸ್ಟು ಒಂದೇ ಅಂದಂಗಾಯ್ತು ಅಂತ ಹೇಳ್ಕೊಂಡು ವಿದ್ಯಾ ಫ್ರೆಂಡು ಸತೀಶನ ಮುಖನೇ ನೋಡ್ತಾ ಇರ್ತಾಳೆ. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ, ಲೈನ್ಗಿನ್ ಹೊಡಿತಾ ಇದ್ದೀರಾ ಏನೋ ಅಂತ ಸತೀಶ ಹೇಳ್ತಾನೆ. ಹುಡುಗರು ಮಾತ್ರ ಲೈನ್ ಹೊಡಿಬೇಕಾ, ಹುಡುಗಿಯವರು ಹೊಡಿಬಾರ್ದಾ ಅಂತ ವಿದ್ಯಾ ಫ್ರೆಂಡ್ ಕೇಳ್ತಾಳೆ. ಅದಕ್ಕೇನಂತೆ, ಧಾರಾಳವಾಗಿ ಹೊಡಿಬೋದು, ಹುಡುಗಿರು ಎಣ್ಣೆ ಸಿಗರೇಟ್ನೇ ಹೊಡಿತಾರಂತೆ, ಇನ್ನು ಲೈನ್ ಹೊಡಿಯೋದನ್ನೇ ಬಿಟ್ಟಾರೆ ಅಂತ ಸತೀಶ ಹೇಳ್ತಿರ್ತಾನೆ. ಆಯಿತು, ನಿಮ್ಮ ತಂಗಿ ಅಲ್ಲಿ ನಿಂತವಳೆ, ಗಾಡಿ ನಿಲ್ಲಿಸಿ ಅಂತ ಅಂದ್ಬಿಟ್ಟು ವಿದ್ಯಾನ ಹತ್ತಿಸ್ಕೊತಾರೆ. ವಿದ್ಯಾ ಹಾಡು ಕೇಳಿ ಏನಿವತ್ತು ಶಾನೆ ಸಂತೋಷದಿಂದ ಅದು ನನಗಿಷ್ಟ ಆಗಿರೋ ಹಾಡನ್ನೇ ಕೇಳ್ಕೊಂಬರ್ತಾ ಇದ್ದೀರಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಹೌದು, ನಮಗೆ ಈ ಹಾಡು ತುಂಬ ಇಷ್ಟ ಅಂತ ವಿದ್ಯಾ ಫ್ರೆಂಡ್ ಹೇಳ್ತಾಳೆ. ನಮಗೆ ಅಂದರೆ ಅಂತಾಳೆ ವಿದ್ಯಾ. ಹೌದು, ನಮ್ಮಿಬ್ರಿಗೂ ತುಂಬ ಇಷ್ಟ ಅಲ್ಲ, ಅದಕ್ಕೆ ಹೇಳ್ದೆ ಅಂತ ವಿದ್ಯಾ ಫ್ರೆಂಡ್ ಹೇಳ್ತಾಳೆ. ಅಭಿರುಚಿ ಒಂದೇ ಆದರೆ ಒಳ್ಳೇದಲ್ವೇ ಅಣ್ಣ, ಬಸ್ಸಲ್ಲಿ ದಿನಾಲೂ ಕಾಲೇಜ್ಗೆ ಹೋಗ್ಬಿಟ್ಟು ಬರೋದೇ ದೊಡ್ಡ ಸಾಹಸ ಆಗೋಗಿತ್ತು. ಹೆಂಗೋ ನೀವು ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಶಾನೆ ಖುಷಿ ಆಯಿತು, ಅದಕ್ಕೆ ಥ್ಯಾಂಕ್ಸ್ ಅಂತಲೂ ಹೇಳ್ತಿರ್ತಾಳೆ ವಿದ್ಯಾ. ಸತೀಶ್ ಅವರು ಈಗ ನಮ್ಮೋರೆ, ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅಂತ ವಿದ್ಯಾ ಫ್ರೆಂಡ್ ಹೇಳ್ತಾಳೆ. ಹೌದೇ ಅಣ್ಣ ಅಂತ ವಿದ್ಯೆ ಕೇಳ್ತಾಳೆ. ನಮ್ಮ ಜನ್ನಿ ಮೇಡಮ್ಮು ಹೇಳಿದ ಮೇಲೆ ಮುಗೀತು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಅಂತಾನೆ ಸತೀಶ. ಈಶ್ವರಿ ಇಂಥ ಪರಿಸ್ಥಿತಿಯಲ್ಲಿ ನನ್ನ ಮಗನಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು, ತುಂಬ ಉಪಕಾರ ಆಯಿತು ಅಂತ ಹೇಳ್ತಿರ್ತಾಳೆ. ಅಲ್ಲ, ನಿಮ್ಮ ಮಗನಿಗೆ ಇಂಥ ಪರಿಸ್ಥಿತಿ ಯಾಕೆ ಬಂತವ್ವ ಅಂತ ಕೇಳ್ತಿರ್ತಾರೆ ನಂಜೇಗೌಡರು. ಉಪ್ಪು ತಿಂದ ಮ್ಯಾಗೆ ನೀರು ಕುಡಿಬೇಕು, ತಪ್ಪು ಮಾಡಿದ ಮ್ಯಾಕೆ ಶಿಕ್ಷೆ ಅನುಭವಿಸ್ಲೇಬೇಕಂತ ಕೇಳಿಲ್ವೇ ಅಣ್ಣ, ಇವನು ಮಾಡಿದಿರೋ ತಪ್ಪಿಗೆ ಇಂಥ ಶಿಕ್ಷೆ ಅಟೆಯ ಅಂತ ಈಶ್ವರಿ ಹೇಳ್ತಾಳೆ. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತೈತೆ ಬಿಡ್ರವ್ವ, ಆಮ್ಯಾಕೆ ಏನೋ ಮಾತಾಡಬೇಕು ಕರ್ಕೊಬಾಣ್ರಿ ಅಂತ ಹೇಳಿದ್ರಲ್ಲ, ಏನು ವಿಷಯ ಅಂತ ಕೇಳ್ತಾನೆ ನಂಜೇಗೌಡ. ಏನೂ ಇಲ್ಲ ಅಣ್ಣ, ಸುಭಾಷ್ ಅಂತವ ಹಿಂಗೆ ಮಾತಾಡುವಾಗ ನಿಮ್ಮ ನವೀನ್ಗೆ ಮದುವೆ ಆಗಿಲ್ಲ ಅಂತ ವಿಷಯ ಗೊತ್ತಾಯ್ತು ಅಂತ ಈಶ್ವರಿ ಹೇಳ್ತಾಳೆ. ನಾವೇ ಮಾಡಬೇಕಂತ ನೋಡ್ತಾ ಇದ್ದೀವಿ, ನಮ್ಮ ಮನೆ ತನಕ ಸೆಟ್ ಆದಂಗೆ ಯಾವುದೂ ಸಿಗ್ತಾ ಇಲ್ಲ ಅಂತ ನಂಜೇಗೌಡರು ಹೆಂಡ್ತಿ ಹೇಳ್ತಾಳೆ. ಅಂದಂಗೆ ಅಣ್ಣ, ನಮ್ಮ ಸಂಬಂಧ ಬೆಳೆಸೋದ್ರಲ್ಲಿ ನಿಮ್ಮ ಅಭಿಪ್ರಾಯ ಅಂತಾಳೆ ಈಶ್ವರಿ. ಮುಖ ನೋಡ್ಕೊತಾರೆ ನಂಜೇಗೌಡರು ಮತ್ತು ಅವ್ರ ಹೆಂಡ್ತಿ. ಅಯ್ಯಯ್ಯೋ, ನಮ್ಮ ಚಿತ್ರನ ವಿಚಾರ ಮಾತಾಡ್ತಿಲ್ಲ, ಅವಳ ವಿಚಾರದಲ್ಲಿ ಯೋಚನೆ ಮಾಡೋದನ್ನು ಬಿಟ್ಬಿಟ್ಟಿವಿ ಅಂತ ಈಶ್ವರಿ ಹೇಳ್ತಾಳೆ. ನಮ್ಮ ಭಾವನ ಮಗಳು ಕಣ್ಮಣಿ ಇಲ್ವೇ, ಅವಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಾಳೆ ಈಶ್ವರಿ. ಅಲ್ಲ, ಶಿವರಾಮೇಗೌಡರು ಸಂಬಂಧ ಅಂದರೆ ಯಾರಾದರೂ ಬೇಡ ಅಂತಾರಿಯೇ, ಆದರೆ ಶಿವರಾಮೇಗೌಡರು ನಮ್ಮ ಸಂಬಂಧನ ಒಪ್ಕೊತಾರೆ ಅಂತಾನೆ ಅನುಮಾನ ಅಂತ ನಂಜೇಗೌಡರು ಹೇಳ್ತಿರ್ತಾರೆ. ಸಂಬಂಧನ ಬೆಳೆಸ್ತಾರ ಅನ್ನೋದಕ್ಕಿಂತ ಮುಖ್ಯವಾಗಿ ಸಂಬಂಧನ ಯಾರು ಕೂಡಿಸ್ತಾರೆ ಅನ್ನೋದು ಮುಖ್ಯ ಅಲ್ವೇ. ನಿಮ್ಮ ಮಗನ್ನ ನಮ್ಮ ಮನೆ ಅಳಿನಾಗಿ ಮಾಡ್ಕೋಬೇಕಂತ ನಿರ್ಧಾರ ಮಾಡಿರೋದು ನಾನು
ಅಷ್ಟಕ್ಕೂ ನಮ್ಮ ಭದ್ರಂಗೆ ಸಂಬಂಧ ಕುಡಿಸಿದ್ದು ಯಾರೋ ಅಂತ ಗೊತ್ತಾ ಅಂತ ಈಶ್ವರಿ ಕೇಳ್ತಾಳೆ. ಆ ಮದುವೆ ಮಾಡಿಸೋದಕ್ಕೆ ಕಾರಣ ನೀನು ಅಂತ ನಾನು ಕೇಳ್ಪಟ್ಟಿದ್ದೀನಿ ಅಂತ ನಂಜೇಗೌಡ ಹೇಳ್ತಾನೆ. ಅಂದ್ಮ್ಯಾಕೆ ಸಂಶಯ ಪಡ್ತಿದೀಯಲ್ಲಣ್ಣ, ಗಂಡು ಮಗನ ಮದುವೆನೇ ಮಾಡಿದ್ದೀನಿ ಅಂದ್ಮ್ಯಾಕೆ ಇನ್ನು ಹೆಣ್ಣು ಮಗುದು ಲೆಕ್ಕವೇ ಅಂತ ಈಶ್ವರಿ ಹೇಳ್ತಾಳೆ. ನೀನು ಅಂತ ಒಂದು ಪುಣ್ಯದ ಕೆಲಸ ಮಾಡಿದ್ರೆ ನಾನು ಸಾಯೋವರೆಗೂ ನಿಮ್ಮ ಋಣ ಮರೆಯೋಕ್ಕಿಲ್ಲ ಕಣವ ಅಂತ ನಂಜೇಗೌಡ ಹೇಳ್ತಾನೆ. ನಿಮ್ಮ ಋಣ ತೀರ್ಸೋಕ್ಕಾಗಿಲ್ಲ ಅಂತ ಯಾವುದು ಬೇಡ, ಯಾರಿಗೇನೇ ಆದ್ರೂ ಅದರಿಂದ ಏನು ಲಾಭ ಅಂತ ನೋಡ್ಬೇಕಲ್ವೇ. ನಾನು ನಿರೀಕ್ಷೆ ಮಾಡ್ಕೊಂಡೇ ಇದ್ದೀನಿ ಅಂತ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಮ್ಯಾಕೆ ನನಗೇನು ಲಾಭ ಅಂತ ಈಶ್ವರಿ ಹೇಳ್ತಾಳೆ. ಸರಿ ಕಣವ್ವ, ನಿನ್ನ ನಿರೀಕ್ಷೆ ಏನು ಅಂತ ಹೇಳು ಅಂತ ನಂಜೇಗೌಡರು ಹೇಳ್ತಾರೆ. ನೋಡೋಣ, ನಮ್ಮ ಭಾವನಿಗೆ ಚಿಕ್ಕಕ್ಕನಿಗಿರೋಳು ಒಬ್ಳೇ ಹೆಣ್ಮಗಳು, ಹಂಗಾಗಿ ಆಸ್ತಿ ಪಾಲು ಮಾಡ್ಬೇಕಂದ್ರೆ ಚಿಕ್ಕಕ್ಕನ ಮಗಳಿಗೂ ಬತ್ತೈತೆ ಅಂತ ನಾನೇನು ನಿಮಗೆ ಹೇಳ್ಬೇಕಾಗಿಲ್ಲ. ಅದರಿಂದ ನಮ್ಮ ಭಾವನ ಆಸ್ತಿಯಲ್ಲಿ ಅರ್ಧ ಕಣ್ಮಣಿಗೆ ಬರ್ತದೆ, ಆ ಪಾಲಲ್ಲಿ ನೀವು ನನಗೆ ಅಂತ ತಲೆಗಿರ್ಕೊತಾ ಇರ್ತಾಳೆ ಹೇಳ್ತಾ ಈಶ್ವರಿ. ಅದೇನು ಬಂದ್ರೇನು ಅದರಲ್ಲಿ ಕಾಲ್ಭಾಗ ನಿಂದೆ ಕಣವ್ವ ಅಂತ ನಂಜೇಗೌಡರು ಹೇಳ್ತಾರೆ. ಅಣ್ಣ, ನೀವು ನಿಮ್ಮ ಮಾತಿನ ಮೇಲೆ ನಿಂತ್ಕೊಂತೀರ ತಾನೆ ಅಂತ ಈಶ್ವರಿ ಕೇಳ್ತಾಳೆ. ನಿಂತ್ಕೊಂಡೇ ಇರೋಕ್ಕಾಗ್ತದೇನವ್ವ, ಇಂಥ ಬಂಗಾರದಂಥ ಅವಕಾಶ ತಂದು ಮಂತ್ರಿಗಳ ಅಳಿಯ ಮಾಡಿಕೊಡ್ತೀನಿ ಅಂದಮೇಲೆ ಪೂರ್ತಿ ನಾವೇ ಅನುಭವಿಸೋದು ನ್ಯಾಯವೇ ಅಂತ ಹೇಳ್ತಾನೆ ನಂಜೇಗೌಡ. ಇಷ್ಟು ಹೇಳಿದ್ರಲ್ಲ ಅಣ್ಣ, ಇನ್ನು ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ, ಆದರೆ ನಿಮ್ಮ ಕಡೆಯಿಂದ ಸಣ್ಣ ವ್ಯತ್ಯಾಸನೂ ಆಗಬಾರ್ದು ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯಯ್ಯೋ, ಇಂಥ ಒಳ್ಳೆ ಸಂಬಂಧ ಸಿಗ್ಬೇಕಂದ್ರೆ ವ್ಯತ್ಯಾಸ ಮಾಡ್ಕೊಳಕ್ಕಾಗ್ತೈತೆ, ನೀವು ನಿಮ್ಮ ಕೆಲಸ ಮಾಡಿ, ನಾವುವೇ ನಮ್ಮ ಮಾತಿನ ಮೇಲೆ ನಿಂತ್ಕೊಂತೀವಿ ಅಂತ ನಂಜೇಗೌಡರು ಹೇಳ್ತಾರೆ. ಆದಷ್ಟು ಬೇಗ ಹೆಣ್ಣು ನೋಡೋಕ್ಕೆ ನಮ್ಮ ಮಟ್ಟಿಗೆ ಕರ್ಸ್ಕೊತೀನಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇತ್ತ ವಿದ್ಯಾ ಫ್ರೆಂಡು ಕಾಲೇಜ್ಗೆ ಬರ್ತಾ ಇರ್ತಾರೆ. ವಿದ್ಯಾ ಅಂತ ಲೆಕ್ಚರರ್ಗೆ ಹೋಗ್ತಾರೆ. ಹೇಳಿ ಮೇಡಮ್ ಅಂತಾಳೆ ವಿದ್ಯಾ. ಟೀಮ್ ಸಾರು ನಿನ್ನ ಹತ್ರ ಮಾತಾಡ್ಬೇಕಂತೆ. ಲೆಕ್ಚರರ್ ಹೇಳ್ತಾರೆ. ಹೌದಾ ಅಂತ ಅಂದ್ಬಿಟ್ಟು ಮೇನ್ ಕಮಿನ್ ಸರ್ ಅಂತ ಹೋಗಿ ಪ್ರಾಂಶುಪಾಲರು ಆಪ್ ರೂಮ್ ಹತ್ರ ನಿಂತ್ಕೊತಾಳೆ. ಎಸ್ ಕಮಿನ್ ಅಂತ ಪ್ರಾಂಶುಪಾಲರು ಹೋಗ್ತಾರೆ. ಸರ್ ಬರೋದಕ್ಕೆ ಹೇಳಿದ್ರಂತೆ ಅಂತ ವಿದ್ಯಾ ಹೇಳ್ತಾಳೆ. ನಾಳೆ ನಮ್ಮ ಕಾಲೇಜಿನಲ್ಲಿ 25ನೇ ವಾರ್ಷಿಕೋತ್ಸವ ಇದೆ, ಅದರ ನಿರೂಪಣೆ ನೀನೇ ಮಾಡಬೇಕು ಅಂತ ಪ್ರಾಂಶುಪಾಲರು ಹೇಳ್ತಾರೆ. ಸರ್ ನಾನಾ ನಿರೂಪಣೆ ಮಾಡಬೇಕಾ ಅಂತ ಖುಷಿಯಿಂದ ಹೇಳ್ತಿರ್ತಾಳೆ ವಿದ್ಯಾ. ಹೌದು ನೀವೇ, ಯಾಕೆ ಹಿಂಗೆ ಆಶ್ಚರ್ಯ ಪಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಪ್ರಾಂಶುಪಾಲರು. ಸರ್ ನಾನು ಇನ್ನೂ ಫಸ್ಟ್ ಇಯರ್ ಸ್ಟೂಡೆಂಟು, ಸೀನಿಯರ್ ಎಲ್ಲರೂ ಇದ್ದಾರಲ್ವೇ, ಆದರೆ ನಾನೇ ಯಾಕೆ ಅಂತವ ಅಂತ ವಿದ್ಯೆ ಕೇಳ್ತಾಳೆ. ಯಾಕಂದರೆ ನಿನ್ನಲ್ಲಿರೋ ಧೈರ್ಯ, ವಾಕ್ಚಾತುರ್ಯ, ನೀನು ಮಾತಾಡೋ ರೀತಿ, ನಿನ್ನ ಮಾತಿನ ತೂಕ ಇದೆಲ್ಲ ವೇದಿಕೆ ಮೇಲೆ ನಿಲ್ಲೋ ವ್ಯಕ್ತಿಗೆ ಬೇಕಾಗಿರೋ ಗುಣಗಳು ವಿದ್ಯಾ ಅಂತ ಮೇಡಮು ಹೇಳ್ತಿರ್ತಾರೆ. ನೋಡಿ, ನಿರೂಪಣೆ ಅಂದರೆ ಸುಮ್ಮನೆ ಮೈಕ್ ಇಟ್ಕೊಂಡು ಮಾತಾಡೋದಲ್ಲ, ಆ ಕ್ಷಣಕ್ಕೆ ತಕ್ಕನಾಗಿ ಮಾತಾಡೋದು, ವೇದಿಕೆಗೆ ಜೀವ ತುಂಬೋದು, ಅದು ಎಲ್ಲರ ಕೈಯಲ್ಲೂ ಆಗೋ ಕೆಲಸ ಅಲ್ಲ. ನಿಮ್ಮಿಂದ ಸಾಧ್ಯ ಅನ್ನೋದನ್ನು ನೀವು ಮೊದಲನೇ ಕಿತ್ತ ಕಾಲೇಜಿಗೆ ಬಂದವಾಗ ನಿಮ್ಮ ಸೀನಿಯರ್ಸು ರ್ಯಾಗಿಂಗ್ ಮಾಡುವಾಗ ನೀವು ಅವ್ರಿಗೆ ಕೊಟ್ಟು ಉತ್ತರದಿಂದ ಗೊತ್ತಾಯಿತು. ಇಡೀ ಕಾಲೇಜ್ ಮಾತಾಡ್ಕೊತಾ ಇತ್ತು. ಆ ಮಾತನ್ನು ಕೇಳಿ ನಾನು ಈ ನಿರ್ಧಾರಕ್ಕೆ ಬಂದೆ ಅಂತ ಪ್ರಾಂಶುಪಾಲರು ಹೇಳ್ತಾರೆ. ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಸರ್, ಇದು ನನ್ನ ಅದೃಷ್ಟ ಅಂತ ಅನ್ಕೊತೀನಿ ಅಂತ ವಿದ್ಯೆ ಹೇಳ್ತಾಳೆ. ಅಂದಾಗೆ ನಿಮಗೆ ಮಿನಿಸ್ಟ್ರು ಶಿವರಾಮೇಗೌಡರು ಗೊತ್ತು ತಾನೆ ಅಂತ ಪ್ರಾಂಶುಪಾಲರು ಕೇಳ್ತಿರ್ತಾರೆ. ವಿದ್ಯಾ ಸೈಲೆಂಟಾಗಿ ನಿಂತ್ಕೊಂಡಿರ್ತಾಳೆ. ನೋಡಿ, ನಿಮ್ಮನ್ನೇ ಕೇಳ್ತಿರೋದು, ಅವ್ರು ನಿಮಗೆ ಗೊತ್ತು ತಾನೆ, ಅವರು ನಿಮ್ಮ ಜಿಲ್ಲೆಯವರೇ, ತುಂಬ ಒಳ್ಳೆ ಹೆಸರಿದೆ ಅವ್ರಿಗೆ, ಹಾಗೆ ನಿಮ್ಗೆ ಗೊತ್ತಿದೆಯಾ ಅವರು ಅಂತ ಪ್ರಾಂಶುಪಾಲರು ಕೇಳ್ತಾರೆ. ಗೊತ್ತು ಸರ್ ಅಂತಾಳೆ ವಿದ್ಯಾ. ಅಂದಾಗೆ ನಾಳೆ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟು ಅವರೇ. ನಾಳೆ ಕಾರ್ಯಕ್ರಮಕ್ಕೆ ನಿರೂಪಣಾ ಭಾಷಣ, ವಂದನಾರ್ಪಣೆ ಎಲ್ಲ ನೀವೇ ಸಿದ್ಧತೆ ಮಾಡ್ಕೋಬೇಕು ಅಂತ ಪ್ರಾಂಶುಪಾಲರು ಹೇಳ್ತಾರೆ. ಖಂಡಿತವಾಗ್ಲೂ ಸರ್ ಅಂತಾಳೆ ವಿದ್ಯಾ. ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊತೀನಿ ಅಂತಾಳೆ ವಿದ್ಯಾ. ಸರಿ, ಉಳಿದಿದ್ದ ಡೀಟೇಲ್ಸ್ ಎಲ್ಲ ಅನಿತಾ ಮೇಡಮ್ ಕೊಡ್ತಾರೆ, ನೀವಿನ್ನು ಹೊರಡಿ, ಆಲ್ ದ ಬೆಸ್ಟ್ ಅಂತಾರೆ ಪ್ರಿನ್ಸಿಪಾಲ್ರು. ನಿನ್ನ ಮೇಲೆ ನಂಬಿಕೆ ಇಟ್ಟು ಈ ಜವಾಬ್ದಾರಿನ ವಹಿಸಿದ್ದಾರೆ ವಿದ್ಯಾ, ಆದಷ್ಟು ಕನ್ನಡದಲ್ಲೇ ನಡೆಸೋದಕ್ಕೆ ಸಿದ್ಧತೆ ಮಾಡ್ಕೊ ಅಂತ ಮೇಡಮ್ ಹೇಳ್ತಿರ್ತಾರೆ. ಥ್ಯಾಂಕ್ ಯು ಸರ್ ಅಂತ ಅಂದ್ಬಿಟ್ಟು ಹೋಗ್ತಾರೆ ಅಲ್ಲಿಂದ ವಿದ್ಯಾ ಫ್ರೆಂಡು. ವಿದ್ಯಾ, ನೀ ಬಿಡು ಮಾಡಿಕೊಂಡು ನಮ್ಮ ಡಿಪಾರ್ಟ್ಮೆಂಟು ರೂಮ್ಗೆ ಬಾ, ಅಲ್ಲೆಲ್ಲ ಕಾರ್ಯಕ್ರಮ ಹೇಗೆ ಮಾಡೋದು ಅಂತ ಫೈನಲ್ ಲಿಸ್ಟ್ ಮಾಡ್ಕೊಳೋಣ ಅಂತ ಮೇಡಮ್ ಹೇಳ್ತಾರೆ. ಆಯಿತಾ ಅಂತ. ಓಕೆ ಮೇಡಮ್ ಅಂತಾಳೆ ವಿದ್ಯಾ. ಇತ್ತ ವಿದ್ಯಾ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ವಿದ್ಯಾ ಶಿವರಾಮೇಗೌಡರು ಅಂದರೆ ನಿಮ್ಮ ಮಾವ ತಾನೇ ಅಂತ ವಿದ್ಯಾ ಫ್ರೆಂಡ್ ಕೇಳ್ತಾರೆ. ಹ್ಞೂ ಜನ್ನಿ ಅಂತಾಳೆ ವಿದ್ಯಾ. ವಾವ್, ಎಂಥ ಒಳ್ಳೆ ಸಮಯ, ಚೀಫ್ ಗೆಸ್ಟ್ ಆಗಿ ಬರೋ ಮಾವನ ಮುಂದೆ ಕಾರ್ಯಕ್ರಮ ಮಾಡೋದಾ ಸೊಸೆ, ಇದಂತೂ ನೆಕ್ಸ್ಟ್ ಲೆವೆಲ್ ವಿದ್ಯಾ, ನಾನಂತೂ ಇದನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತಾಳೆ ವಿದ್ಯಾ ಫ್ರೆಂಡು ಖುಷಿಯಿಂದ. ಅಲ್ಲ, ಮಾವ ಇನ್ನು ಮುಂದಿಗುಟ್ಟೆ ನಿಂತ್ಕೊಂಡು ಹೆಂಗಪ್ಪ ಮಾತಾಡೋದು ಅಂತ ನನಗೆ ಟೆನ್ಷನ್ ಆಗ್ತೈತೆ, ಆದರೆ ಇವಳು ನೋಡಿದ್ರೆ ಇಷ್ಟೊಂದು ಖುಷಿ ಪಡ್ತಾವಳಲ್ಲ ಅಂತ ವಿದ್ಯಾ ಅನ್ಕೊತಿರ್ತಾಳೆ ಮನಸ್ಸಿನಲ್ಲಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.